ದಕ್ಷಿಣ ಗಾಜಾದ ರಫಾದಲ್ಲಿರುವ ಅಮೆರಿಕ ಬೆಂಬಲಿತ ನೆರವು ಕೇಂದ್ರದ ಬಳಿ ಇಸ್ರೇಲ್ ಪಡೆಗಳು ನಡೆಸಿದ ಶೆಲ್ ದಾಳಿಯಲ್ಲಿ ಕನಿಷ್ಠ 30 ಜನರು ಸಾವನ್ನಪ್ಪಿದ್ದಾರೆ ಮತ್ತು 115ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪರಿಹಾರ ಸಾಮಗ್ರಿಗಳನ್ನು ಸ್ವೀಕರಿಸಲು ಸಾವಿರಾರು ಪ್ಯಾಲೆಸ್ಟೀನಿಯರನ್ನು ಕೇಂದ್ರದ ಬಳಿ ಜಮಾಯಿಸಿದಾಗ ಬೆಳಗಿನ ಜಾವ ಈ ಘಟನೆ ಸಂಭವಿಸಿದೆ. ಇಸ್ರೇಲಿ ಟ್ಯಾಂಕ್ಗಳು ಜನಸಮೂಹದ ಮೇಲೆ ಮನಬಂದಂತೆ ಗುಂಡು ಹಾರಿಸಿವೆ ಎಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ. ಕತ್ತೆ ಬಂಡಿಯ ಮೂಲಕ ಮೃತರು ಮತ್ತು ಗಾಯಗೊಂಡವರ ಶವಗಳನ್ನು ಸ್ಥಳದಿಂದ ಹೊರತೆಗೆಯಲಾಯಿತು. ಇದು ಈ ಪ್ರದೇಶದ ಭೀಕರ ಮಾನವೀಯ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಹಮಾಸ್ ಈ ಘಟನೆಯನ್ನು ನರಮೇಧ ಎಂದು ಕರೆದಿದೆ. ಏತನ್ಮಧ್ಯೆ ಗಾಜಾದಲ್ಲಿ ಕದನ ವಿರಾಮಕ್ಕೆ ಅಮೆರಿಕದ ಪ್ರಸ್ತಾಪವನ್ನು ಹಮಾಸ್ ಒಪ್ಪಿಕೊಂಡಿಲ್ಲ. ಅವರ ಪ್ರಸ್ತಾಪವನ್ನೇ ತಿದ್ದುಪಡಿಗಳನ್ನು ಒತ್ತಾಯಿಸಿದರು. ಇಸ್ರೇಲ್ ಕದನದ ವಿರಾಮ ಪ್ರಸ್ತಾಪವನ್ನು ಬೆಂಬಲಿಸಿತು. ಅಕ್ಟೋಬರ್ 7, 2023ರಂದು ಇಸ್ರೇಲ್ ಮೇಲೆ ನಡೆಸಿದ ದಾಳಿಯ ಸಂದರ್ಭದಲ್ಲಿ ಹಮಾಸ್ 250 ಜನರನ್ನು ಸೆರೆ ಹಿಡಿದಿತ್ತು. ಅವರಲ್ಲಿ 58 ಜನರು ಇನ್ನೂ ಗಾಜಾದಲ್ಲಿ ಜೀವಂತವಾಗಿದ್ದಾರೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ಪ್ರಸ್ತಾವನೆಗೆ ತಾನು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವುದಾಗಿ ಹಮಾಸ್ ಶನಿವಾರ ಹೇಳಿದೆ. ಮಾರ್ಚ್ 18ರಂದು ಇಸ್ರೇಲ್ ತನ್ನ ದಾಳಿಯನ್ನು ಪುನರಾರಂಭಿಸಿದಾಗಿನಿಂದ ಹಮಾಸ್ ಆಡಳಿತ ಗಾಜಾದ ಆರೋಗ್ಯ ಸಚಿವಾಲಯ ಶನಿವಾರ ಈ ಪ್ರದೇಶದಲ್ಲಿ ಕನಿಷ್ಠ 4117 ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದೆ. ಇದು ಯುದ್ಧದ ಒಟ್ಟಾರೆ ಸಂಖ್ಯೆ 54,381ಕ್ಕೆ ತಲುಪಿದೆ. ಅವರಲ್ಲಿ ಹೆಚ್ಚಿನವರು ನಾಗರಿಕರು. ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ ಹಮಾಸ್ ನಾಯಕ ಮೊಹಮ್ಮದ್ ಸಿನ್ವಾರ್ ಸಾವು. ಇಸ್ರೇಲ್ ಮೇ 13ರಂದು ಗಾಜಾದ ಮೇಲೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹಮಾಸ್ ನಾಯಕ ಮೊಹಮ್ಮದ್ ಸಿನ್ವಾರ್ ಸಾವನ್ನಪ್ಪಿದ್ದಾನೆ ಎಂದು ಇಸ್ರೇಲ್ ಸೇನೆ ಹೇಳಿದೆ. ಇದಕ್ಕೂ ಮುನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಇದೇ ಮಾಹಿತಿ ನೀಡಿದ್ರು. ಇಸ್ರೇಲಿ ಅಧಿಕಾರಿಗಳ ಪ್ರಕಾರ ಮೇ 13ರಂದು ನಡೆದ ವೈಮಾನಿಕ ದಾಳಿಯು ಗಾಜಾದ ಆಸ್ಪತ್ರೆಯ ಕೆಳಗಿರುವ ಸುರಂಗ ಸಂಕೀರ್ಣದ ಮೇಲೆ ಭಾರೀ ಬಾಂಬ್ ದಾಳಿ ನಡೆಸಿತು. ಅಲ್ಲಿ ಸಿನ್ವಾರ್ ಅಡಗಿಕೊಂಡಿದ್ದನೆಂದು ಶಂಕಿಸಲಾಗಿದೆ. ಇದಕ್ಕಾಗಿಯೇ ಇಲ್ಲಿ ದಾಳಿ ನಡೆಸಲಾಯಿತು. ಪ್ರಧಾನಿ ನೇತನ್ಯಾಹು ನಂತರ ಈಗ ಇಸ್ರೇಲಿ ಸೇನೆಯು ಮೊಹಮ್ಮದ್ ಸಿನ್ವಾರ್ ಸಾವನ್ನು ದೃಢಪಡಿಸಿದೆ. ಮೊಹಮ್ಮದ್ ಸಿನ್ವಾರ್ ಸಾವಿಗೆ ಸಂಬಂಧಿಸಿದ ಯಾವುದೇ ಫೋಟೋ ಹೊರಬಂದಿಲ್ಲ. ಇಸ್ರೇಲ್ ರಕ್ಷಣಾಧಿಕಾರಿಗಳ ಹೇಳಿಕೆಯ ಪ್ರಕಾರ ಮೇ ಆರಂಭದಲ್ಲಿ ಗಾಜಾ ಪಟ್ಟಿಯ ಆಸ್ಪತ್ರೆಯ ಕೆಳಗಿನ ಸುರಂಗದ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹಮಾಸ್ನ ಉನ್ನತ ಮಿಲಿಟರಿ ಕಮಾಂಡರ್ ಮೊಹಮ್ಮದ್ ಸಿನ್ವಾರ್ ಸಾವನ್ನಪ್ಪಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ಇತರ 2 ಹಮಾಸ್ ಕಮಾಂಡರ್ಗಳು ಸಹ ಕೊಲ್ಲಲ್ಪಟ್ಟರು. ಸಿನ್ವಾರ್ ಹಮಾಸ್ನ ಪ್ರಮುಖ ವ್ಯಕ್ತಿಯಾಗಿದ್ದು, ಒತ್ತೆಯಾಳುಗಳ ಭೇಟಿಗೆ ಮತ್ತು ಕದನ ವಿರಾಮ ಮಾತುಕತೆಗಳನ್ನು ಹಾಳು ಮಾಡುತ್ತಿದ್ದ. ಇಸ್ರೇಲ್ ಸೇನೆಯ ಹೇಳಿಕೆಯ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ.